26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇನ್ನೊಂದು ಕೆಪಿಎಸ್ಸಿ ಹಗರಣ. ನಾವು ವಿಧಾನಸಭೆ ವಿಧಾನ ಪರಿಷತ್ತು ಸಾಕಷ್ಟು ಚರ್ಚೆ ನಡೆಸಿದ್ವಿ. ಕೆಪಿಎಸ್ಸಿ ಹೇಗೆ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳಿ. ಕೆಪಿಎಸ್ಸಿನಲ್ಲಿ ಹೇಗೆ ಹಣದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ನಂಟಸ್ತಿಕೆಯ ಆಧಾರದಲ್ಲಿ, ಪ್ರಭಾವದ ಮೇಲೆ ಉದ್ಯೋಗ ಕೊಡಲಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ವಿ. ಈಗ ಇಷ್ಟೆಲ್ಲ ಎಚ್ಚರ ವಹಿಸಿದ ನಂತರವೂ ಕೂಡ ಅಕ್ರಮದ ಪರಂಪರೆ ಮುಂದುವರೆದಿರ್ತಕ್ಕಂಥದ್ದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಎಸ್ಸಿ ಕುರಿತಾಗಿ ಕಠಿಣವಾಗಿರ್ತಕ್ಕಂಥ ನಿಲುವನ್ನು ಕೈಗೊಳ್ಳಬೇಕು ಮತ್ತು ಕೆಪಿಎಸ್ಸಿ ಅಕ್ರಮದ ಕುರಿತಾಗಿ ತನಿಖೆ ನಡೆಸಲಿಕ್ಕೆ SITಯನ್ನು ರಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು ಕೆಪಿಎಸ್ಸಿ ಹಗರಣ. ನಾವು ವಿಧಾನಸಭೆ ವಿಧಾನ ಪರಿಷತ್ತು ಸಾಕಷ್ಟು ಚರ್ಚೆ ನಡೆಸಿದ್ವಿ. ಕೆಪಿಎಸ್ಸಿ ಹೇಗೆ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳಿ. ಕೆಪಿಎಸ್ಸಿನಲ್ಲಿ ಹೇಗೆ ಹಣದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ನಂಟಸ್ತಿಕೆಯ ಆಧಾರದಲ್ಲಿ, ಪ್ರಭಾವದ ಮೇಲೆ ಉದ್ಯೋಗ ಕೊಡಲಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ವಿ. ಈಗ ಇಷ್ಟೆಲ್ಲ ಎಚ್ಚರ ವಹಿಸಿದ ನಂತರವೂ ಕೂಡ ಅಕ್ರಮದ ಪರಂಪರೆ ಮುಂದುವರೆದಿರ್ತಕ್ಕಂಥದ್ದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಎಸ್ಸಿ ಕುರಿತಾಗಿ ಕಠಿಣವಾಗಿರ್ತಕ್ಕಂಥ ನಿಲುವನ್ನು ಕೈಗೊಳ್ಳಬೇಕು ಮತ್ತು ಕೆಪಿಎಸ್ಸಿ ಅಕ್ರಮದ ಕುರಿತಾಗಿ ತನಿಖೆ ನಡೆಸಲಿಕ್ಕೆ SITಯನ್ನು ರಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು ಕೆಪಿಎಸ್ಸಿ ಹಗರಣ. ನಾವು ವಿಧಾನಸಭೆ ವಿಧಾನ ಪರಿಷತ್ತು ಸಾಕಷ್ಟು ಚರ್ಚೆ ನಡೆಸಿದ್ವಿ. ಕೆಪಿಎಸ್ಸಿ ಹೇಗೆ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳಿ. ಕೆಪಿಎಸ್ಸಿನಲ್ಲಿ ಹೇಗೆ ಹಣದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ನಂಟಸ್ತಿಕೆಯ ಆಧಾರದಲ್ಲಿ, ಪ್ರಭಾವದ ಮೇಲೆ ಉದ್ಯೋಗ ಕೊಡಲಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ವಿ. ಈಗ ಇಷ್ಟೆಲ್ಲ ಎಚ್ಚರ ವಹಿಸಿದ ನಂತರವೂ ಕೂಡ ಅಕ್ರಮದ ಪರಂಪರೆ ಮುಂದುವರೆದಿರ್ತಕ್ಕಂಥದ್ದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಎಸ್ಸಿ ಕುರಿತಾಗಿ ಕಠಿಣವಾಗಿರ್ತಕ್ಕಂಥ ನಿಲುವನ್ನು ಕೈಗೊಳ್ಳಬೇಕು ಮತ್ತು ಕೆಪಿಎಸ್ಸಿ ಅಕ್ರಮದ ಕುರಿತಾಗಿ ತನಿಖೆ ನಡೆಸಲಿಕ್ಕೆ SITಯನ್ನು ರಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು ಕೆಪಿಎಸ್ಸಿ ಹಗರಣ. ನಾವು ವಿಧಾನಸಭೆ ವಿಧಾನ ಪರಿಷತ್ತು ಸಾಕಷ್ಟು ಚರ್ಚೆ ನಡೆಸಿದ್ವಿ. ಕೆಪಿಎಸ್ಸಿ ಹೇಗೆ ಒಂದು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳಿ. ಕೆಪಿಎಸ್ಸಿನಲ್ಲಿ ಹೇಗೆ ಹಣದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ, ನಂಟಸ್ತಿಕೆಯ ಆಧಾರದಲ್ಲಿ, ಪ್ರಭಾವದ ಮೇಲೆ ಉದ್ಯೋಗ ಕೊಡಲಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ವಿ. ಈಗ ಇಷ್ಟೆಲ್ಲ ಎಚ್ಚರ ವಹಿಸಿದ ನಂತರವೂ ಕೂಡ ಅಕ್ರಮದ ಪರಂಪರೆ ಮುಂದುವರೆದಿರ್ತಕ್ಕಂಥದ್ದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ಸಂಗತಿ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಎಸ್ಸಿ ಕುರಿತಾಗಿ ಕಠಿಣವಾಗಿರ್ತಕ್ಕಂಥ ನಿಲುವನ್ನು ಕೈಗೊಳ್ಳಬೇಕು ಮತ್ತು ಕೆಪಿಎಸ್ಸಿ ಅಕ್ರಮದ ಕುರಿತಾಗಿ ತನಿಖೆ ನಡೆಸಲಿಕ್ಕೆ SITಯನ್ನು ರಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.